ನಮಸ್ಕಾರ. ನಮ್ಮ ಇಂದಿನ ವಿಷಯ ಒಬ್ಬ ವ್ಯಕ್ತಿ ನುಡಿದ ಎಲ್ಲ ಭವಿಷ್ಯವು ನಿಜವಾದಾಗ. ನಮ್ಮಲ್ಲಿ ಒಬ್ಬ ವ್ಯಕ್ತಿಯ ಭವಿಷ್ಯನ ತಿಳಿದುಕೊಳ್ಳೋದಕ್ಕೆ ಕವಡೆ ಶಾಸ್ತ್ರ, ಗಿಳಿಶಾಸ್ತ್ರ, ಹಾಲಕ್ಕಿ ಶಕನ, ಕಣಿ ಹೇಳೋದು ಮುಂತಾದವು ಪಾರಂಪರಿಕವಾಗಿ ಹರಿದು ಬಂದಿದ್ದಾವೆ. ನೈಸರ್ಗಿಕವಾಗಿ ಎಂಥ ಅನಾಹುತಗಳಾಗ್ತವೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಜನಕ್ಕೆ ಮುಂದೆ ಎಂಥ ಪರಿಸ್ಥಿತಿಗಳು ತಲೆದೋರಬಹುದು ಅಂತ ತಿಳಿಸೋದಕ್ಕೆ ನಮ್ಮಲ್ಲಿ ಕಾಲಜ್ಞಾನದ ಪರಂಪರೆ ಇದೆ. ಮಳೆ, ಬೆಳೆ, ಬರ, ರೋಗ, ರುಜಿನಗಳನ್ನ ಕುರಿತಾಗಿ ಹೇಳುವ ಕಾರಣಿಕಗಳಿದ್ದಾವೆ. ಆದರೆ ಇವುಗಳಿಗೆ ಊಹೆ, ಕಲ್ಪನೆಗಳ ಹೊರತು ಬೇರೆ ಯಾವುದೇ ಆಧಾರಗಳಿಲ್ಲ. ಭವಿಷ್ಯವನ್ನು ನುಡಿಯುವ ಈ ಯಾವ ವಿಧಾನಗಳು ಇಡೀ ಮಾನವ ಜನಾಂಗದ ಜೀವನದ ಮೇಲೆ ಪ್ರಭಾವ ಬೀರುವ ಯಾವುದೇ ಸಂಗತಿಯನ್ನು ಮುನ್ನುಡಿಲಾರವು. ಯಾಕಂದರೆ ಊಹೆ, ಕಲ್ಪನೆಗಳನ್ನು ಬಳಸಿ ಬೆರೆಸಿ ನಿಜವಾಗಿಯೂ ಭವಿಷ್ಯವನ್ನು ಮುನ್ನುಡಿಯೋದು ಸಾಧ್ಯವೇ ಇಲ್ಲ. ವಾಸ್ತವಕ್ಕೆ ಆದಷ್ಟು ಸನಿಹದಲ್ಲಿರುವ ಭವಿಷ್ಯವನ್ನು ನಾವು ಮುನ್ನುಡಿಬೇಕಂತ ಹೇಳಿದ್ರೆ ವಿಜ್ಞಾನಕ್ಕೆ ಶರಣಾಗಲೇಬೇಕು. ಯಾಕಂದರೆ ವಿಜ್ಞಾನ ಮಾತ್ರ ಈಗ ಅದರಲ್ಲಿ ನಡೀತಾ ಇರುವ ಸಂಶೋಧನೆಗಳು, ಮುನ್ನಡೆಗಳು ಆಧರಿಸಿ ಮುಂದಿನ ದಿನಗಳಲ್ಲಿ ಮನುಷ್ಯರ ಬದುಕಿನ ಮೇಲೆ ಬೀರಬಹುದಾದಂಥ ಭವಿಷ್ಯವನ್ನು ತಿಳಿಸಬಲ್ಲದು. ವೈಜ್ಞಾನಿಕ ಸಂಗತಿಗಳನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಬಹುತೇಕ ನಿಜವಾದ ಸಂಗತಿಗಳನ್ನು ಭವಿಷ್ಯ ನುಡಿದ ಒಬ್ಬ ವ್ಯಕ್ತಿಯ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಆ ವ್ಯಕ್ತಿಯ ಹೆಸರು ಆರ್ಥರ್ ಕ್ಲರ್ಕ್. ಆರ್ಥರ್ ಚಾರ್ಲ್ಸ್ ಕ್ಲರ್ಕ್ ಅನ್ನುವ ವ್ಯಕ್ತಿ ನಾವೀಗ ನಮ್ಮ ಬದುಕಿನಲ್ಲಿ ಕಾಣ್ತಾ ಇರುವ, ನಮ್ಮ ಬದುಕಿನ ಕ್ರಮಗಳನ್ನೇ ಬದಲಾಯಿಸಿರುವ ಸಂಗತಿಗಳ ಬಗ್ಗೆ 75 ವರ್ಷಗಳ ಹಿಂದೆಯೇ ಎಲ್ಲವ ರೀತಿಯಲ್ಲಿ ಭವಿಷ್ಯ ಮುನ್ನುಡಿದಿದ್ದ. 1917ರಲ್ಲಿ ಇಂಗ್ಲೆಂಡ್ನಲ್ಲಿ ಹುಟ್ಟಿದ ಆರ್ಥರ್ ಕ್ಲರ್ಕ್ ಬಾಲ್ಯದಿಂದಲೇ ವೈಜ್ಞಾನಿಕ ಚಟುವಟಿಕೆಗಳತ್ತ, ಹಾಗೆಯೇ ರಂಜನೀಯ ವೈಜ್ಞಾನಿಕ ಸಂಗತಿಗಳಿಂದ ಆಕರ್ಷಿತನಾಗಿರ್ತಾನೆ. ಹರಹಕ್ಕೆ ಬಂದಾಗ ಕಿರಿಯರ ಆಸ್ಟ್ರೋನಾಮಿಕಲ್ ಅಸೋಸಿಯೇಷನ್ನ ಸದಸ್ಯ ಕೂಡ ಆಗಿರ್ತಾನೆ. ಎರಡನೇ ಜಾಗತಿಕ ಯುದ್ಧದಲ್ಲಿ ರಾಯಲ್ ಏರ್ಫೋರ್ಸ್ನಲ್ಲಿ ರಡಾರ್ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಕೆಲಸವನ್ನು ಮಾಡ್ತಾನೆ. ಎರಡನೇ ಜಾಗತಿಕ ಯುದ್ಧ ಮುಗಿದ ನಂತರ ಲಂಡನ್ನಿನ ಕಿಂಗ್ಸ್ ಕಾಲೇಜಿನಿಂದ ಗಣಿತದಲ್ಲಿ ಪದವಿಯನ್ನು ಪಡೆದು ಕೆಲ ಕಾಲ ಫಿಸಿಕ್ಸ್ ಅಬ್ಸ್ಟ್ರಾಕ್ಟ್ ಎನ್ನುವ ಪತ್ರಿಕೆಯಲ್ಲಿ ಸಹಾಯಕ ಸಂಪಾದಕನಾಗಿ ಕೆಲಸವನ್ನು ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ಈತ ವೈಜ್ಞಾನಿಕ ಕಟ್ಟುಕತೆಗಳಂದರೆ ಸೈನ್ಸ್ ಫಿಕ್ಷನ್ ಕತೆ ಕಾದಂಬರಿಗಳನ್ನು ಬರೆದು ಹೆಸರನ್ನು ಗಳಿಸ್ತಾನೆ. ವಿಜ್ಞಾನಿಯಾಗಿದೆ, ವಿಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲ, ಹಾಗೆಯೇ ವೈಜ್ಞಾನಿಕ ಸಂಶೋಧನೆಯ ಪರಿಣಾಮಗಳು, ತಂತ್ರಜ್ಞಾನದ ಮುನ್ನಡೆ ಭವಿಷ್ಯದಲ್ಲಿ ಮಾನವ ಜನಾಂಗವನ್ನು ಹೇಗೆ ಬದಲು ಮಾಡುತ್ತೆ ಅಂತ ಆತ ಭವಿಷ್ಯವನ್ನು ನುಡಿತೊಡಗುತ್ತಾನೆ. ಬ್ರಿಟಿಷ್ ಇಂಟರ್ ಪ್ಲಾನೆಟರಿ ಸೊಸೈಟಿ ಅಧ್ಯಕ್ಷನಾಗಿದ್ದಂಥ ಆರ್ಥರ್ ಕ್ಲಾರ್ಕ್ ಅದರ ಸದಸ್ಯರು ಮತ್ತು ತನ್ನ ಆಪ್ತ ವಲಯದಲ್ಲಿದ್ದಂಥವರಿಗೆ ಖಾಸಗಿಯಾಗಿ ಒಂದು ಲೇಖನವನ್ನು 1945ರಲ್ಲಿ ಹಂಚಿಕೊಳ್ತಾನೆ. ಈ ಲೇಖನ ಅದೇ ವರ್ಷ ಡಿಸೆಂಬರ್ನಲ್ಲಿ ವೈರ್ಲೆಸ್ ವರ್ಲ್ಡ್ ಅನ್ನುವ ಪತ್ರಿಕೆಯಲ್ಲಿ ಪ್ರಕಟಗೊಳ್ಳುತ್ತೆ. ಈ ಲೇಖನದಲ್ಲಿ ಆರ್ಥರ್ ಕ್ಲರ್ಕ್ ಅಪಾರವಾದ ಎಡೆತಡೆ ಇಲ್ಲದ ಸಂಪರ್ಕಕ್ಕಾಗಿ ಅಂತರಿಕ್ಷಕ್ಕೆ ಕೃತಕ ಉಪಗ್ರಹಗಳನ್ನು ತೇಲಿಬಿಡಬೇಕು. ಅವು ನಿರ್ದಿಷ್ಟ ಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತಾ ಇರ್ತವೆ. ಅವುಗಳ ಮೂಲಕ ಭೂಮಿಯ ಯಾವುದೇ ಜಾಗಕ್ಕೆ ಸಂಪರ್ಕ ಕಲ್ಪಿಸಿಕೊಳ್ಳಲು ಸಾಧ್ಯ. ಈ ಕೃತಕ ಉಪಗ್ರಹಗಳಲ್ಲಿ ಉಪಕರಣಗಳು ಹಾಳಾದಾಗ ಅಂತರಿಕ್ಷಕ್ಕೆ ಹಾರಿ ಅವುಗಳನ್ನ ಸರಿಪಡಿಸುವ ಪರಿಣಿತರ ಪಡೆಯನ್ನು ಕೂಡ ಕಟ್ಟಬೇಕಂತ ಆತ ವಾದ ಮಾಡಿರ್ತಾನೆ. 1923ರಲ್ಲಿ ಹೆರ್ಮನ್ ಒಬರ್ಟೋ ಇಂತಹದೇ ಸುತ್ತು ಉಪಗ್ರಹದ ಮೂಲಕ ಸಂಪರ್ಕ ಸಾಧ್ಯತೆಯನ್ನು ಪ್ರತಿಪಾದನೆ ಮಾಡಿರ್ತಾನೆ. ಆದರೂ ಕೂಡ ಆರ್ಥರ್ ಕ್ಲರ್ಕ್ನಷ್ಟು ಖಚಿತ ಮತ್ತು ವೈಜ್ಞಾನಿಕವಾಗಿ ಆತನ ಕಲ್ಪನೆಗಳು ಇರೋದಿಲ್ಲ. ಆರ್ಥರ್ ಕ್ಲರ್ಕ್ನ ಇಂತಹ ಹಲವು ವೈಜ್ಞಾನಿಕ ಸಾಧ್ಯತೆಗಳನ್ನು ಕುರಿತಾದಂಥ ಈತನ ಚಿಂತನೆಗಳು 1958ರಲ್ಲಿ ಪ್ರೊಫೈಲ್ಸ್ ಆಫ್ ದಿ ಫ್ಯೂಚರ್ ಎನ್ನುವ ಲೇಖನಗಳಲ್ಲಿ ಪ್ರಕಟಗೊಳ್ತವೆ. ಇವುಗಳನ್ನ ಒಗ್ಗೂಡಿಸಿ 1962ರಲ್ಲಿ ಪುಸ್ತಕ ರೂಪದಲ್ಲಿ ತರಲಾಗುತ್ತೆ. ಮುಂದಿನ 50 ವರ್ಷಗಳವರೆಗೆ ವಿಜ್ಞಾನದಲ್ಲಿ ನಡೆಯಬಹುದಾದಂಥ ಹಾಗೂ ಜನಜೀವನವನ್ನು ಬದಲು ಮಾಡಬಹುದಾದಂಥ ಸಂಗತಿಗಳನ್ನ ಆತ ವಿವರಣೆ ನೀಡಿರ್ತಾನೆ. ಆರ್ಥರ್ ಕ್ಲರ್ಕ್ ವಿಶ್ವದ ತಿಳುವಳಿಕೆ ಕುರಿತಾಗಿ ತನ್ನದೇ ಆದಂಥ 3 ಸಾಧ್ಯತೆಯ ನಿಯಮಗಳನ್ನ ಪ್ರತಿಪಾದನೆ ಮಾಡ್ತಾನೆ. ಮೊದಲನೇದರಲ್ಲಿ ಕೆಲಕಾಲ ನಿಗೂಢಮಯವಾಗಿದ್ದ ಸಂಗತಿಗಳು ಅವುಗಳ ಹಿನ್ನೆಲೆ ತಿಳಿದ ತಕ್ಷಣ ತಮ್ಮ ನಿಗೂಢತೆಯನ್ನು ಕಳೆದುಕೊಳ್ತವೆ. ಉದಾಹರಣೆಗೆ ಕಾಮನಬಿಲ್ಲು ಹೇಗೆ ಮೂಡುತ್ತೆ ಅನ್ನುವ ವೈಜ್ಞಾನಿಕ ಅರಿವು. ಎರಡನೇದರಲ್ಲಿ ಕೆಲವು ಸಂಗತಿಗಳು ಸದ್ಯಕ್ಕೆ ನಿಗೂಢ ಅನ್ನಿಸ್ತವೆ, ಆದರೆ ಮುಂದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರೆದಂತೆ ಅವುಗಳ ಹಿನ್ನೆಲೆ ಏನೋ ತಿಳಿದು ಬಂದಾಗ ಅವುಗಳ ಸುತ್ತ ಇರುವ ನಿಗೂಢತೆ ಕಣ್ಮರೆಯಾಗುತ್ತೆ. ಮೂರನೆಯ ಬಗೆಯದರಲ್ಲಿ ಮನುಷ್ಯನಿಗೆ ಎಂದೆಂದಿಗೂ ತಿಳಿಯದ ಸಂಗತಿಗಳಿರ್ತವೆ ಅಂತ ಆತ ತನ್ನ ತತ್ವಗಳನ್ನ ಮಂಡನೆ ಮಾಡಿರ್ತಾನೆ. ಆರ್ಥರ್ ಕ್ಲರ್ಕ್ 1959ರಲ್ಲಿ ಜಗತ್ತಿನ ಯಾವುದೇ ಭಾಗಕ್ಕೆ ಸಂಪರ್ಕ ಒದಗಿಸಬಲ್ಲ ಕೃತಕ ಉಪಗ್ರಹಗಳ ಮೂಲಕ ದೂರದರ್ಶನ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡಬಹುದು. ಅವುಗಳಿಗೆ ಯಾವುದೇ ದೇಶ ಗಡಿಗಳ ಹಂಗಿರೋದಿಲ್ಲ. 100 ಭಾಷೆಗಳಲ್ಲಿ ಸಾವಿರಾರು ವಾಹಿನಿಗಳ ಮೂಲಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅಂತ ಹೇಳ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ಅತ್ಯಂತ ಸಣ್ಣದಾದ ಎಲ್ಲಿ ಬೇಕಾದರೂ ಒಯ್ಯಬಹುದಾದಂಥ ವೈಯಕ್ತಿಕ ಉಪಕರಣವನ್ನು ಹೊಂದಿರ್ತಾನೆ. ಆ ಉಪಕರಣವನ್ನು ಬಳಸಿ ಜಗತ್ತಿನಲ್ಲಿ ಯಾವುದೇ ಜಾಗದಿಂದ ಇನ್ನು ಯಾವುದೇ ಜಾಗದಲ್ಲಿರುವ ವ್ಯಕ್ತಿಗಳು ಒಬ್ಬರಿಗೊಬ್ಬರು ಸಂಪರ್ಕಿಸೋದಕ್ಕೆ ಸಾಧ್ಯ.
ಈ ಎಲ್ಲ ಉಪಕರಣಗಳಿರುವ ಜಾಗ ಕೂಡ ಉಪಗ್ರಹಗಳಿಂದ ಗೊತ್ತಾಗುತ್ತೆ. ಆದ್ದರಿಂದ ಯಾವುದೇ ವ್ಯಕ್ತಿ ಎಂದೆಂದಿಗೂ ಕಾಣೆಯಾಗೋದಿಲ್ಲ. ಆತನ ಜಾಗವನ್ನ ಖಚಿತವಾಗಿ ಪತ್ತೆ ಹಚ್ಚಬಹುದು ಅಂತ ಇಂಥ ಉಪಕರಣ 1980ರಿಂದ 1990ರ ದಶಕದೊಳಗಡೆ ಸಾಧನೆ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ, ಮನುಷ್ಯನ ಕೈಗೆ ಎಟುಕುತ್ತೆ ಅಂತ ಆತ ತಿಳಿಸ್ತಾನೆ. ಇವೆರಡು ನಮಗೆ ದೂರದರ್ಶನ, ಮೊಬೈಲ್ ಫೋನ್ ಮತ್ತು GPS ವ್ಯವಸ್ಥೆಯ ಮೂಲಕ ಈಗಾಗಲೇ ನಿಜ ಆಗಿದ್ದಾವೆ. 1964ರಲ್ಲಿ BBC ನಡೆಸಿದ ಕಾರ್ಯಕ್ರಮದಲ್ಲಿ ಆರ್ಥರ್ ಕ್ಲರ್ಕ್ ಒಂದು ಜಾಗತಿಕ ಕಂಪ್ಯೂಟರ್ ಜಾಲವನ್ನು ಪ್ರತಿಪಾದನೆ ಮಾಡಿ 21ನೇ ಶತಮಾನದ ವೇಳೆಗೆ ಎಲ್ಲ ಮಾಹಿತಿ ಯಾವುದೇ ಹಂಗಿಲ್ಲದೆ ಜಗತ್ತಿನ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಹಾಗೆಯೇ ದೂರದಿಂದಲೇ ಬಳಸಬಹುದಾದಂಥ ಸಾಧನಗಳು ಅಂದರೆ ರಿಮೋಟ್ ಕಂಟ್ರೋಲ್ ನಿಯಂತ್ರಿತ ಸಾಧನಗಳು ಬಳಕೆಗೆ ಬರ್ತವೆ ಅಂತ ಹೇಳ್ತಾನೆ. ಇವು ಈಗ ನಮಗೆ ಅಂತರ್ಜಾಲ ಮತ್ತು ರಿಮೋಟ್ ನಿಯಂತ್ರಿತ ಸಾಧನಗಳ ಮೂಲಕ ನಿಜ ಆಗಿದೆ. 1974ರಲ್ಲಿ ಆಸ್ಟ್ರೇಲಿಯಾದ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ಗೆ 20ನೇ ಶತಮಾನದ ವೇಳೆಗೆ ಗಣಕಗಳು ಜಗತ್ತಿನೇ ಬದಲಾಯಿಸ್ತವೆ. ಆನ್ಲೈನ್ ಬ್ಯಾಂಕಿಂಗು, ಆನ್ಲೈನ್ ಶಾಪಿಂಗು ಸಾಮಾನ್ಯ ಸಂಗತಿಗಳಾಗ್ತವೆ. 2005ರ ವೇಳೆಗೆ ಡಿಜಿಟಲ್ ಗ್ರಂಥಾಲಯ ಬಂದಿರ್ತತೆ. ಕಂಪ್ಯೂಟರ್ ಗಾತ್ರ ಮುಷ್ಟಿಯೊಳಗೆ ಸೇರುವಂತೆ ಇರ್ತತೆ ಅಂತೇಳಿ ಆತ ವಿವರಣೆಯನ್ನು ಕೂಡ ಕೊಡ್ತಾನೆ. ಈಗ ಇವೆಲ್ಲವೂ ನಿಜವಾಗಿದ್ದು ಅವುಗಳನ್ನು ಬಿಟ್ಟು ಬದುಕದಂಥ ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಮುಂದಿನ ದಿನಗಳಲ್ಲಿ ಮುಕ್ತ ಮಾಹಿತಿಗೆ ತಂತ್ರಜ್ಞಾನ ಕಾರಣವಾಗುತ್ತೆ ಹೊರತಾಗಿ ರಾಜಕೀಯ ತತ್ವ ಅಥವಾ ನೀತಿಗಳಲ್ಲ ಅಂತ ಆರ್ಥರ್ ಕ್ಲರ್ಕ್ ವಾದ ಮಾಡ್ತಾನೆ. ಮರುಬಳಕೆಯ ಶಕ್ತಿ, ರೋಬೋಟ್ಗಳ ಬಳಕೆ, ಪರಿಸರ ಕುರಿತಾಗಿಯೂ ಕೂಡ ಸೋಜಿಗ ಅನಿಸುವಷ್ಟು ಆಧುನಿಕ ತಿಳುವಳಿಕೆಗಳಿಗೆ ಸಮಾನವಾದಂಥ ಅಭಿಪ್ರಾಯಗಳನ್ನ ಆತ ಹೊಂದಿರ್ತಾನೆ. ಅಂತರಿಕ್ಷದಲ್ಲಿ ಅನ್ಯ ಜೀವಿಗಳಿವೆ, ಅವುಗಳನ್ನ ಪತ್ತೆ ಹಚ್ಚುವಷ್ಟು ತಂತ್ರಜ್ಞಾನ ನಮಗಿಲ್ಲ ಅಂತ ಆತ ಭಾವಿಸಿರ್ತಾನೆ. ಬಹುಮುಖ ಪ್ರತಿಭಾವಂತನಾಗಿದ್ದ ಆರ್ಥರ್ ಕ್ಲರ್ಕ್ ವೈಜ್ಞಾನಿಕ ಕಟ್ಟುಕತೆಗಳನ್ನು ಸೈನ್ಸ್ ಫಿಕ್ಷನ್ ಬರೆಯೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾನೆ. ವೈಜ್ಞಾನಿಕ ಕಟ್ಟುಕತೆಗಳ ಸಿನಿಮಾಗಳಲ್ಲಿ ತನ್ನದೇ ಆದಂಥ ಸ್ಥಾನ ಗಿಟ್ಟಿಸಿರುವ 2000 ಎ ಸ್ಪೇಸ್ ಒಡಿಸಿ ಎನ್ನುವ ಸಿನಿಮಾದ ಕಥೆಯಲ್ಲಿ ಆರ್ಥರ್ ಕ್ಲರ್ಕ್ ಪ್ರಭಾವ ಎದ್ದು ಕಾಣ್ತದೆ. ಅಂತರಿಕ್ಷ ಯಾನದ ಬಗ್ಗೆ ಜನಕ್ಕೆ ಕುತೂಹಲ ಮೂಡಿಸುವ ಹಲವಾರು ಲೇಖನಗಳನ್ನ ಆರ್ಥರ್ ಕ್ಲರ್ಕ್ ಬರೀತಾನೆ. ಅಸಾಧಾರಣ ಮುಳುಗು ತಜ್ಞನಾಗಿದ್ದ ಆರ್ಥರ್ ಕ್ಲರ್ಕ್ ಅಂಡರ್ ವಾಟರ್ ಎಕ್ಸ್ಪ್ಲೋರರ್ ಕ್ಲಬ್ನ ಸದಸ್ಯ ಕೂಡ ಆಗಿರ್ತಾನೆ. 1956ರಲ್ಲಿ ಶ್ರೀಲಂಕಾದ ತ್ರಿಂಕೋಮಲಿ ಕಡಲ ತೀರದಲ್ಲಿ ಮುಳುಗು ಹೋಗಿರುವ ಕೋನೇಶ್ವರ ದೇವಾಲಯವನ್ನು ಪತ್ತೆ ಹಚ್ಚಿ ಚೋಳರ ಕಾಲದ ಕಂಚಿನ ವಿಗ್ರಹಗಳನ್ನು ಮತ್ತು ನಾಣ್ಯಗಳನ್ನ ಆತ ಹುಡುಕಿ ಬೆಳಕಿಗೆ ತರ್ತಾನೆ. ಇವೆಲ್ಲವುಗಳನ್ನು ಆತ ದಿ ರೀಫ್ಸ್ ಆಫ್ ದಿ ತಾಂಬಪನಿ ಅಂದರೆ ತಾಂಬಪ್ರನೆಯ ದಿಬ್ಬಗಳು ಹೆಸರಲ್ಲಿ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಿದ್ದಾನೆ. 1961ರಲ್ಲಿ ಗ್ರೇಟ್ ಬಾಷಸ್ ರೀಫ್ ಚಿತ್ರೀಕರಣ ಮಾಡಬೇಕಾದ್ರೆ ಆತ ಕೆಲವು ಬೆಳ್ಳಿಯ ನಾಣ್ಯಗಳನ್ನ ಹುಡುಕಿ ತೆಗಿತಾನೆ. ಅಂತಿಮವಾಗಿ ಆ ಬೆಳ್ಳಿಯ ನಾಣ್ಯಗಳು ಔರಂಗಜೇಬನ ರಾಜ್ಯ ಮುದ್ರೆಯನ್ನು ಹೊಂದಿರುವ ನಾಣ್ಯಗಳು ಅಂತ ತೋರಿಸ್ತಾನೆ. ಅವು ಔರಂಗಜೇಬನಿಗೆ ಸೇರಿದೆ ಅಂತಲೂ ಕೂಡ ಆತ ತೋರಿಸ್ಕೊಡ್ತಾನೆ. ಮುಂದಿನ ದಿನಗಳಲ್ಲಿ ರಾಕೆಟ್ಗಳ ಬದಲು ಸ್ಪೇಸ್ ಎಲಿವೇಟರ್ಗಳು ಬರ್ತವೆ, ಅವು ಅಂತರಿಕ್ಷಕ್ಕೆ ಏಣಿಗಳ ಥರ ಬಳಕೆ ಆಗ್ತವೆ ಅಂತ ಕೂಡ ಆತ ಮುನ್ನುಡಿದಿದ್ದಾನೆ. ಈ ಮುನ್ನುಡಿಕೆ ಅಥವಾ ಭವಿಷ್ಯ ನಿಜವಾಗುತ್ತವೆ ಅನ್ನೋದನ್ನು ನಾವು ಕಾದು ನೋಡೋಣ. ಆರ್ಥರ್ ಕ್ಲರ್ಕ್ ವಿಜ್ಞಾನವನ್ನು ಅದರ ಮುಂದಿನ ಪರಿಣಾಮಗಳನ್ನು ಊಹಿಸಿ ಮುನ್ನುಡಿದಿದ್ದು ಅತ್ಯಂತ ರೋಮಾಂಚಕಾರಿ ಸಂಗತಿಯಾಗಿದೆ. ವಿಜ್ಞಾನವನ್ನು ಜನಪ್ರಿಯಗೊಳಿಸಿದ ಕೆಲಸಕ್ಕಾಗಿ ಜಗತ್ತಿನ ಹಲವಾರು ದೇಶ ಮತ್ತು ಸಂಸ್ಥೆಗಳಿಂದ ಗುರುತಿಸಲ್ಪಟ್ಟು ಆತ ಸನ್ಮಾನಿತನಾಗಿದ್ದಾನೆ. ಆರ್ಥರ್ ಕ್ಲರ್ಕ್ ಮಿಸ್ಟೀರಿಯಸ್ ವರ್ಲ್ಡ್ ಎನ್ನುವ ದೂರದರ್ಶನ ಕಾರ್ಯಕ್ರಮಗಳ ಮೂಲಕ ಕೂಡ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಪಡಿತಾನೆ. ಕೆಲ ಕಾಲ ಪಾರಲೌಕಿಕ ವಿಷಯಗಳೆಂದರೆ ಪ್ಯಾರನೋಯ ಸಂಗತಿಗಳಲ್ಲಿ, ಶಕ್ತಿಗಳಲ್ಲಿ ಆಸಕ್ತನಾಗಿದ್ದಂಥ ಆರ್ಥರ್ ಕ್ಲರ್ಕ್ ನಂತರದ ದಿನಗಳಲ್ಲಿ ಅವುಗಳ ಬಗ್ಗೆ ಅಪನಂಬಿಕೆ ಹೊಂದಿ ಅವುಗಳಲ್ಲಿ ಬಹುತೇಕ ಕೊಟ್ಟಿ ವಿದ್ಯಮಾನಗಳಾಗಿದ್ದು ಸರಿಯಾದ ಪರಿಶೀಲನೆ ನಡೆಸಿದರೆ ಆವಿಯಾಗಿ ಕಣ್ಮರಿಯಾಗ್ತವೆ ಅಂತ ಹೇಳ್ತಾನೆ. ಈ ವಿಶ್ವ ನಾವು ಭಾವಿಸುವಷ್ಟು ಸೋಜಿಗ ಮಾತ್ರ ಅಲ್ಲ, ನಮ್ಮ ಊಹೆ ಎಲ್ಲ ಮಿತಿಗಳನ್ನು ಮೀರುವಷ್ಟು ಸೋಜಿಗುದ್ದಾಗಿದೆ ಅನ್ನೋದು ಆತನ ಖಚಿತ ಅಭಿಪ್ರಾಯ ಆಗಿರುತ್ತೆ. ಆರಂಭದಲ್ಲಿ ಧರ್ಮವನ್ನು ಒಪ್ಪಿ ಪ್ರತಿಪಾದನೆ ಮಾಡ್ತಾ ಇದ್ದ ಆರ್ಥರ್ ಕ್ಲರ್ಕ್ ತನ್ನ ಇಳಿ ವಯಸ್ಸಿನಲ್ಲಿ ಧರ್ಮ ಮಾನವನ ಎಲ್ಲ ನೈತಿಕತೆಯನ್ನು ಅಪಹರಣ ಮಾಡಿದೆ, ಇದು ಮಾನವ ಕುಲಕ್ಕೆ ಆಗಿರುವ ಮಹಾ ದುರಂತ ಅಂತ ಹೇಳ್ತಾನೆ. ಹಾಗೆಯೇ ಧರ್ಮ ಅನ್ನೋದು ಬಹಳ ಅಪಾಯಕಾರಿಯಾದ ಬೇರೂರಿರುವ ಒಂದು ಮಾನಸಿಕ ವೈರಸ್ ಅಂತ ಕೂಡ ಆತ ತಿಳಿಸ್ತಾನೆ. 1956ರಲ್ಲಿ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿಯ ನಾಗರಿಕನಾಗಿ 1800ರಲ್ಲಿ ಸಾಯೋ ತನಕ ಆರ್ಥರ್ ಕ್ಲರ್ಕ್ ಅಲ್ಲಿಯೇ ಬಾಳಿ ಬದುಕ್ತಾನೆ. ಶ್ರೀಲಂಕಾ ಸರ್ಕಾರ ಆತನ ಬಹಳ ಗೌರವದಿಂದ ಕಾಣುತ್ತೆ. ಒಟ್ಟಾರೆಯಾಗಿ ನಾವು ಭವಿಷ್ಯವನ್ನು ಕಂಡವರು ಯಾರೂ ಇಲ್ಲ, ಅದರ ಸಾಧ್ಯತೆಗಳನ್ನು ಮುಡಿದವರಿದ್ದಾರೆ. ಆದರೆ ಆರ್ಥರ್ ಕ್ಲರ್ಕ್ನಷ್ಟು ಯಶಸ್ವಿಯಾಗಿ ಮುನ್ನಡೆದವರು ಇನ್ನೊಬ್ಬರಿಲ್ಲ ಅಂತ ನಾವು ಹೇಳ್ಬೋದು. ಹಾಗೆಯೇ ಆರ್ಥರ್ ಕ್ಲರ್ಕ್ನಂತೆ ವಿಜ್ಞಾನವನ್ನು ಕುರಿತಾಗಿ ಹಲವಾರು ಭವಿಷ್ಯವಾಣಿಗಳನ್ನು ನುಡಿದಿದ್ದಂಥ ಇತರರ ಬಗ್ಗೆ ನಾವು ಬೇರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಯೋಣ. ವಂದನೆಗಳೊಂದಿಗೆ.